ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಇನ್ನೊಂದು 5 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋಣಂತ ಸ್ಟಾಕ್ ಲೆವೆಲ್ ಮೇಲೆ ಕಾಸ್ಟ್ ಅಕೌಂಟಿಂಗ್ ಚಾಪ್ಟರ್ 3 ಇದು. ಫಸ್ಟ್ ಒನ್, ಮಿನಿಮಮ್ ಕೊಟ್ಟಿರೋ ಇನ್ಫಾರ್ಮೇಷನ್ನ ಹಚ್ಕೊಳ್ಳಿ. ಮಿನಿಮಮ್ ಕನ್ಸಂಪ್ಷನ್ ಎಷ್ಟೈತಿ? 1000. maximum consumption 3000 units. Next one, reorder quantity ROQ ಎಷ್ಟೈತಿ? 4000 units. Next, minimum period into next maximum period 4. Next one, emergency period 1. ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣಂತೆ. ಫಸ್ಟ್ ಒನ್, ಮಿನಿಮಮ್ ಸ್ಟಾಕ್ ಲೆವೆಲ್ ಮಾಡೋಣಂತೆ. ಮಿನಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ reorder level plus reorder quantity less bracket ಒಳಗೆ minimum consumption into minimum delivery period. Minimum period. ಫಸ್ಟ್ ಒನ್, ರೀಆರ್ಡರ್ ಲೆವೆಲ್ ಕ್ವಶನ್ ಕೊಟ್ಟಾರ, ಚೆಕ್ ಮಾಡ್ಕೋಬೇಕು. ಕೊಟ್ಟಿಲ್ಲ, ಸೊ ರೀಆರ್ಡರ್ ಲೆವೆಲ್ ಕಂಡು ಹಿಡ್ಕೋಕ ಒಂದು ಫಾರ್ಮುಲಾ ಯೂಸ್ ಹಾಕ್ಬೇಕು. ರೀಆರ್ಡರ್ ಲೆವೆಲ್ is equal to maximum consumption into maximum delivery period or maximum period. Maximum ಎಷ್ಟೈತಿ? maximum 3000 into maximum period 4. ಎರಡು ಇಂಟು ಮಾಡಿದ್ರೆ ನಮ್ಗೆ ಆನ್ಸರ್ 12000 ಬರುತ್ತೆ. ಸೊ ಆ 12000ನ ಇಲ್ಲಿ ಹೋಗಿ ಹಚ್ಚಿ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಅವ್ರು ಕೊಟ್ಟಾರ ROQ 4000 ಲೆಸ್ minimum consumption into minimum period. minimum ಏನೈತಿ? 1000 consumption into minimum period ಎಷ್ಟೈತಿ? 2. close the bracket. Now calculate 12000 plus 4000 16000 less 1000 into 2 2000. 16000 ಈಗ 2000 ಹೋದ್ರೆ ನಮ್ಗೆ 14000 ಬರುತ್ತೆ ಯೂನಿಟ್ಸ್. ಇದು ಮಿನಿಮಮ್ ಆಯ್ತು. ನೆಕ್ಸ್ಟ್ ಇನ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ reorder level minus average consumption
ಇಂಟು ಓಕೆ average period or reorder level ಕಂಡುಹಿಡ್ಕೊಂಡಿವಿ ಎಲ್ಲಿತ್ತದು 12,000 ಇದಕ್ಕೆ ಲೆಸ್ average ಕನ್ಸಂಪ್ಷನ್ ಗೊತ್ತಿಲ್ಲ average period ಗೊತ್ತಿಲ್ಲ ಸೊ average ಕನ್ಸಂಪ್ಷನ್ ಕಂಡುಹಿಡ್ಕೊಳಕ ಇವಾಗ ಮಿನಿಮಮ್ ಮ್ಯಾಕ್ಸಿಮಮ್ನ ಆ್ಯಡ್ ಮಾಡ್ಬೇಕು ಕನ್ಸಂಪ್ಷನ್ ಮಿನಿಮಮ್ ಎಷ್ಟೈತಿ 1000 ಮ್ಯಾಕ್ಸಿಮಮ್ 3000 1000 ಪ್ಲಸ್ 3000 ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಸಿಗುತ್ತೆ 4000 ಡಿವೈಡ್ ಬೈ 2000 ಅಂದ್ರೆ 2000 ಬರುತ್ತೆ ನೆಕ್ಸ್ಟ್ ಒನ್ average period ಡೆಲಿವರಿ ಪೀರಿಯಡ್ 2 ಪ್ಲಸ್ ಡಿವೈಡ್ ಬೈ 2 ಮಾಡ್ಕೊಂಡ್ರೆ 2 ಪ್ಲಸ್ 4 6 ಡಿವೈಡ್ ಬೈ 2 3 ಬರುತ್ತೆ ಸೊ ಅದನ್ನ ಇಲ್ಲಿ ಬಂದು 2000 ಇಂಟು 3 ಮಾಡಿಕೊಂಡು ಮಾಡ್ಕೊಂಡ್ರೆ 12,000 ಲೆಸ್ 2000 ಇಂಟು 3000 ಮಾಡಿದ್ರೆ 6000 ಈಗ 12,000 6000 ಲೆಸ್ ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ 6000 ಯೂನಿಟ್ಸ್ ಇಷ್ಟು ಮಾಡಿದ್ರೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಸಿಕ್ತು ಬಟ್ ಅವ್ರ ಕ್ವಶನ್ದಾಗ ಎಮರ್ಜೆನ್ಸಿ ಪೀರಿಯಡ್ 1 ಅಂತೂ ಕೊಟ್ಟಾರ ಸೊ ಅದನ್ನು ಒಂದು ಹಾಕೋಣಂತ ಅದ್ರ ಸಿಂಪಲ್ ಐತಿ ಎಮರ್ಜೆನ್ಸಿ ಲೆವೆಲ್ ಅಂತ ಹಾಕೊಂಡು ಇಸ್ ಈಕ್ವಲ್ ಟು minimum consumption into emergency level emergency no anta emergency period emergency no antara danger antar so minimum consumption estiti 1000 ಐತಿ into 1 answer 1000